ಅಮೆರಿಕದ ಜೊತೆ ಇಸ್ಲಾಮಾಬಾದ್ನಲ್ಲಿ ನಿಗದಿಯಾಗಿದ್ದಂಥ ಎರಡನೇ ಸಂಧಾನ ಸಭೆಯೂ ಕೂಡ ಮುರಿದು ಬಿಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಶಮನಕ್ಕೆ ಇರಾನ್ ಹೊಸ ತ್ರಿವಳಿ ಸಂಧಾನ ಸೂತ್ರವನ್ನ ಮುಂದಿಟ್ಟಿದೆ. ಆದರೆ ಖಮೇನಿ ಪಡೆಯ ಈ ಷರತ್ತುಗಳನ್ನು ಟ್ರಂಪ್ ಒಪ್ತಾರಾ ಅನ್ನುವಂಥ ಕುತೂಹಲ ಸದ್ಯಕ್ಕಿದೆ. ಅಮೆರಿಕ ಜೊತೆ ಸಂಧಾನಕ್ಕೆ ಇರಾನ್ 3 ಷರತ್ತು. ಡೊನಾಲ್ಡ್ ಟ್ರಂಪ್ ನಡೆ ಇನ್ನಷ್ಟು ನಿಗೂಢ. ಅಮೆರಿಕದ ಜೊತೆ ಇಸ್ಲಾಮಾಬಾದ್ನಲ್ಲಿ ನಿಗದಿಯಾಗಿದ್ದ ಎರಡನೇ ಸಂಧಾನ ಸಭೆಯು ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಶಮನಕ್ಕೆ ಇರಾನ್ ಹೊಸ ತ್ರಿವಳಿ ಸಂಧಾನ ಸೂತ್ರವನ್ನ ಮುಂದಿಟ್ಟಿದೆ. ಮೊದಲನೇದಾಗಿ ಯುದ್ಧವನ್ನ ಸಂಪೂರ್ಣ ನಿಲ್ಲಿಸುವುದು, ಎರಡನೆಯದಾಗಿ ಹಾರ್ಮುಜ್ ಜಲಸಂಧಿ ಸಂಪೂರ್ಣ ಮುಕ್ತಗೊಳಿಸುವುದು ಮತ್ತು ಮೂರನೇ ಹಂತದಲ್ಲಿ ಇರಾನ್ ಪರಮಾಣು ವಿಚಾರದ ಕುರಿತು ಉಭಯ ದೇಶಗಳು ಚರ್ಚೆ ನಡೆಸುವುದು ಅನ್ನೋ ಪ್ರಸ್ತಾಪವನ್ನ ಸಿದ್ಧಪಡಿಸಿದೆ. ಇರಾನ್ನ ಪರಮಾಣು ಸಮೃದ್ಧೀಕರಣ ಕಾರ್ಯಕ್ರಮವನ್ನು ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ತಳುಕು ಹಾಕಬಾರದೆಂಬ ಷರತ್ತನ್ನ ಮುಂದಿಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನ ಮರು ತೆರೆಯುವ ಮತ್ತು ಯುದ್ಧವನ್ನ ಕೊನೆಗೊಳಿಸುವ ಇರಾನ್ನ ಹೊಸ ಪ್ರಸ್ತಾವನೆಯ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಸಮಾಧಾನಗೊಂಡಿದ್ದಾರೆ. ಅಮೆರಿಕ ಇರಾನ್ ಜೊತೆ ಸಂಧಾನಕ್ಕೆ ಮಧ್ಯಸ್ಥಿಕೆ ವಹಿಸಿರುವ ಪಾಕಿಸ್ತಾನದ ಮೇಲೆ ತಮಗೆ ವಿಶ್ವಾಸವಿಲ್ಲ ಅಂತ ಇರಾನ್ ಹೇಳಿದೆ. ಪಾಕಿಸ್ತಾನದ ಅಮೆರಿಕ ಪರ ನಡೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ಪಾಕಿಸ್ತಾನವು ನಮ್ಮ ಉತ್ತಮ ಸ್ನೇಹಿತ, ಆದರೆ ಸಂಧಾನಕಾರರಿಗೆ ಇರಬೇಕಾದ ವಿಶ್ವಾಸಾರ್ಹತೆ ಆ ದೇಶಕ್ಕೆ ಇಲ್ಲ ಅಂತ ಇರಾನ್ ಹೇಳಿದೆ. ಇನ್ನು ಇರಾನ್ನ 3 ಷರತ್ತುಗಳಿಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಕಿಡಿಕಾರಿದ್ದಾರೆ. ಹಾರ್ಮುಜ್ ಜಲಸಂಧಿ ಇರಾನ್ ಪ್ರಪಂಚದ ವಿರುದ್ಧ ಬಳಸಲು ಪ್ರಯತ್ನಿಸ್ತಾ ಇರೋ ಆರ್ಥಿಕ ಪರಮಾಣು ಅಸ್ತ್ರ ಅಂತ ಕರೆದಿದ್ದಾರೆ. ಈಗಾಗಲೇ ಇರಾನ್ ಈ ಕುರಿತು ಟೆಹರಾನ್ನಲ್ಲಿ ಬಿಲ್ ಬೋರ್ಡ್ಗಳ ಮೂಲಕ ಹೇಗೆ ಅವರು ಜಗತ್ತಿನ 20-25% ತೈಲವನ್ನ ನಿಯಂತ್ರಿಸುತ್ತೇವೆ ಅನ್ನೋದನ್ನ ತೋರ್ಪಡಿಸಿಕೊಳ್ತಾ ಇದ್ದು, ಇವರಿಗೆ ನಿಜವಾದ ಪರಮಾಣು ಸಿಕ್ಕರೆ ಇಡೀ ಪ್ರದೇಶವನ್ನ ತಮ್ಮ ಒತ್ತೆಯಾಳಾಗಿಸುತ್ತಾರೆ ಅಂತ ಎಚ್ಚರಿಸಿದ್ದಾರೆ. ಕಳೆದ 2 ತಿಂಗಳಿಂದ ಜಗತ್ತನ್ನ ಇಂಧನ ಭೀತಿಗೆ ದೂಡಿರುವ ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗಾಣಿಸೋದಕ್ಕೆ ಪಾಕಿಸ್ತಾನದ ಮೂಲಕ ಇರಾನ್ ಹೊಸದಾಗಿ 3 ಹಂತದ ಸಂಧಾನ ಪ್ರಸ್ತಾಪ ಮುಂದಿಟ್ಟಿದೆ. ಇರಾನ್ ಪ್ರಸ್ತಾವಿತ ಹೊಸ ಸಂಧಾನ ಸೂತ್ರವನ್ನ ಪಾಕಿಸ್ತಾನ ಮೂಲಕ ಸ್ವೀಕರಿಸಲಾಗಿದೆ ಅಂತ ಶ್ವೇತಭವನ ಪ್ರಕಟಿಸಿದೆ. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಿದೆ ಅಂತ ಹೇಳಿದ್ದು ಮತ್ತೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕದ ಜೊತೆ ಇಸ್ಲಾಮಾಬಾದ್ನಲ್ಲಿ ನಿಗದಿಯಾಗಿದ್ದಂಥ ಎರಡನೇ ಸಂಧಾನ ಸಭೆಯೂ ಕೂಡ ಮುರಿದು ಬಿಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಶಮನಕ್ಕೆ ಇರಾನ್ ಹೊಸ ತ್ರಿವಳಿ ಸಂಧಾನ ಸೂತ್ರವನ್ನ ಮುಂದಿಟ್ಟಿದೆ. ಆದರೆ ಖಮೇನಿ ಪಡೆಯ ಈ ಷರತ್ತುಗಳನ್ನು ಟ್ರಂಪ್ ಒಪ್ತಾರಾ ಅನ್ನುವಂಥ ಕುತೂಹಲ ಸದ್ಯಕ್ಕಿದೆ. ಅಮೆರಿಕ ಜೊತೆ ಸಂಧಾನಕ್ಕೆ ಇರಾನ್ 3 ಷರತ್ತು. ಡೊನಾಲ್ಡ್ ಟ್ರಂಪ್ ನಡೆ ಇನ್ನಷ್ಟು ನಿಗೂಢ. ಅಮೆರಿಕದ ಜೊತೆ ಇಸ್ಲಾಮಾಬಾದ್ನಲ್ಲಿ ನಿಗದಿಯಾಗಿದ್ದ ಎರಡನೇ ಸಂಧಾನ ಸಭೆಯು ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಶಮನಕ್ಕೆ ಇರಾನ್ ಹೊಸ ತ್ರಿವಳಿ ಸಂಧಾನ ಸೂತ್ರವನ್ನ ಮುಂದಿಟ್ಟಿದೆ. ಮೊದಲನೇದಾಗಿ ಯುದ್ಧವನ್ನ ಸಂಪೂರ್ಣ ನಿಲ್ಲಿಸುವುದು, ಎರಡನೆಯದಾಗಿ ಹಾರ್ಮುಜ್ ಜಲಸಂಧಿ ಸಂಪೂರ್ಣ ಮುಕ್ತಗೊಳಿಸುವುದು ಮತ್ತು ಮೂರನೇ ಹಂತದಲ್ಲಿ ಇರಾನ್ ಪರಮಾಣು ವಿಚಾರದ ಕುರಿತು ಉಭಯ ದೇಶಗಳು ಚರ್ಚೆ ನಡೆಸುವುದು ಅನ್ನೋ ಪ್ರಸ್ತಾಪವನ್ನ ಸಿದ್ಧಪಡಿಸಿದೆ. ಇರಾನ್ನ ಪರಮಾಣು ಸಮೃದ್ಧೀಕರಣ ಕಾರ್ಯಕ್ರಮವನ್ನು ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ತಳುಕು ಹಾಕಬಾರದೆಂಬ ಷರತ್ತನ್ನ ಮುಂದಿಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನ ಮರು ತೆರೆಯುವ ಮತ್ತು ಯುದ್ಧವನ್ನ ಕೊನೆಗೊಳಿಸುವ ಇರಾನ್ನ ಹೊಸ ಪ್ರಸ್ತಾವನೆಯ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಸಮಾಧಾನಗೊಂಡಿದ್ದಾರೆ. ಅಮೆರಿಕ ಇರಾನ್ ಜೊತೆ ಸಂಧಾನಕ್ಕೆ ಮಧ್ಯಸ್ಥಿಕೆ ವಹಿಸಿರುವ ಪಾಕಿಸ್ತಾನದ ಮೇಲೆ ತಮಗೆ ವಿಶ್ವಾಸವಿಲ್ಲ ಅಂತ ಇರಾನ್ ಹೇಳಿದೆ. ಪಾಕಿಸ್ತಾನದ ಅಮೆರಿಕ ಪರ ನಡೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ಪಾಕಿಸ್ತಾನವು ನಮ್ಮ ಉತ್ತಮ ಸ್ನೇಹಿತ, ಆದರೆ ಸಂಧಾನಕಾರರಿಗೆ ಇರಬೇಕಾದ ವಿಶ್ವಾಸಾರ್ಹತೆ ಆ ದೇಶಕ್ಕೆ ಇಲ್ಲ ಅಂತ ಇರಾನ್ ಹೇಳಿದೆ.
ಇನ್ನು ಇರಾನ್ನ 3 ಷರತ್ತುಗಳಿಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಕಿಡಿಕಾರಿದ್ದಾರೆ. ಹಾರ್ಮುಜ್ ಜಲಸಂಧಿ ಇರಾನ್ ಪ್ರಪಂಚದ ವಿರುದ್ಧ ಬಳಸಲು ಪ್ರಯತ್ನಿಸ್ತಾ ಇರೋ ಆರ್ಥಿಕ ಪರಮಾಣು ಅಸ್ತ್ರ ಅಂತ ಕರೆದಿದ್ದಾರೆ. ಈಗಾಗಲೇ ಇರಾನ್ ಈ ಕುರಿತು ಟೆಹರಾನ್ನಲ್ಲಿ ಬಿಲ್ ಬೋರ್ಡ್ಗಳ ಮೂಲಕ ಹೇಗೆ ಅವರು ಜಗತ್ತಿನ 20-25% ತೈಲವನ್ನ ನಿಯಂತ್ರಿಸುತ್ತೇವೆ ಅನ್ನೋದನ್ನ ತೋರ್ಪಡಿಸಿಕೊಳ್ತಾ ಇದ್ದು, ಇವರಿಗೆ ನಿಜವಾದ ಪರಮಾಣು ಸಿಕ್ಕರೆ ಇಡೀ ಪ್ರದೇಶವನ್ನ ತಮ್ಮ ಒತ್ತೆಯಾಳಾಗಿಸುತ್ತಾರೆ ಅಂತ ಎಚ್ಚರಿಸಿದ್ದಾರೆ. ಕಳೆದ 2 ತಿಂಗಳಿಂದ ಜಗತ್ತನ್ನ ಇಂಧನ ಭೀತಿಗೆ ದೂಡಿರುವ ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗಾಣಿಸೋದಕ್ಕೆ ಪಾಕಿಸ್ತಾನದ ಮೂಲಕ ಇರಾನ್ ಹೊಸದಾಗಿ 3 ಹಂತದ ಸಂಧಾನ ಪ್ರಸ್ತಾಪ ಮುಂದಿಟ್ಟಿದೆ. ಇರಾನ್ ಪ್ರಸ್ತಾವಿತ ಹೊಸ ಸಂಧಾನ ಸೂತ್ರವನ್ನ ಪಾಕಿಸ್ತಾನ ಮೂಲಕ ಸ್ವೀಕರಿಸಲಾಗಿದೆ ಅಂತ ಶ್ವೇತಭವನ ಪ್ರಕಟಿಸಿದೆ. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಿದೆ ಅಂತ ಹೇಳಿದ್ದು ಮತ್ತೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಮೆರಿಕದ ಜೊತೆ ಇಸ್ಲಾಮಾಬಾದ್ನಲ್ಲಿ ನಿಗದಿಯಾಗಿದ್ದಂಥ 2ನೇ ಸಂಧಾನ ಸಭೆಯೂ ಕೂಡ ಮುರಿದು ಬಿಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಶಮನಕ್ಕೆ ಇರಾನ್ ಹೊಸ ತ್ರಿವಳಿ ಸಂಧಾನ ಸೂತ್ರವನ್ನ ಮುಂದಿಟ್ಟಿದೆ. ಆದರೆ ಖಮೇನಿ ಪಡೆಯ ಈ ಷರತ್ತುಗಳನ್ನು ಟ್ರಂಪ್ ಒಪ್ತಾರಾ ಅನ್ನುವಂಥ ಕುತೂಹಲ ಸದ್ಯಕ್ಕಿದೆ. ಅಮೆರಿಕ ಜೊತೆ ಸಂಧಾನಕ್ಕೆ ಇರಾನ್ 3 ಷರತ್ತು. ಡೊನಾಲ್ಡ್ ಟ್ರಂಪ್ ನಡೆ ಇನ್ನಷ್ಟು ನಿಗೂಢ. ಅಮೆರಿಕದ ಜೊತೆ ಇಸ್ಲಾಮಾಬಾದ್ನಲ್ಲಿ ನಿಗದಿಯಾಗಿದ್ದ 2ನೇ ಸಂಧಾನ ಸಭೆಯು ಮುರಿದು ಬಿದ್ದ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಶಮನಕ್ಕೆ ಇರಾನ್ ಹೊಸ ತ್ರಿವಳಿ ಸಂಧಾನ ಸೂತ್ರವನ್ನ ಮುಂದಿಟ್ಟಿದೆ. ಮೊದಲನೇದಾಗಿ ಯುದ್ಧವನ್ನ ಸಂಪೂರ್ಣ ನಿಲ್ಲಿಸುವುದು, 2ನೇದಾಗಿ ಹಾರ್ಮುಜ್ ಜಲಸಂಧಿ ಸಂಪೂರ್ಣ ಮುಕ್ತಗೊಳಿಸುವುದು ಮತ್ತು 3ನೇ ಹಂತದಲ್ಲಿ ಇರಾನ್ ಪರಮಾಣು ವಿಚಾರದ ಕುರಿತು ಉಭಯ ದೇಶಗಳು ಚರ್ಚೆ ನಡೆಸುವುದು ಅನ್ನೋ ಪ್ರಸ್ತಾಪವನ್ನ ಸಿದ್ಧಪಡಿಸಿದೆ. ಇರಾನ್ನ ಪರಮಾಣು ಸಮೃದ್ಧೀಕರಣ ಕಾರ್ಯಕ್ರಮವನ್ನ ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ತಳುಪು ಹಾಕಬಾರದೆಂಬ ಷರತ್ತನ್ನ ಮುಂದಿಟ್ಟಿದೆ. ಹಾರ್ಮುಜ್ ಜಲಸಂಧಿಯನ್ನ ಮರು ತೆರೆಯುವ ಮತ್ತು ಯುದ್ಧವನ್ನ ಕೊನೆಗೊಳಿಸುವ ಇರಾನ್ನ ಹೊಸ ಪ್ರಸ್ತಾವನೆಯ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಸಮಾಧಾನಗೊಂಡಿದ್ದಾರೆ. ಅಮೆರಿಕ ಇರಾನ್ ಜೊತೆ ಸಂಧಾನಕ್ಕೆ ಮಧ್ಯಸ್ಥಿಕೆ ವಹಿಸಿರುವ ಪಾಕಿಸ್ತಾನದ ಮೇಲೆ ತಮಗೆ ವಿಶ್ವಾಸವಿಲ್ಲ ಅಂತ ಇರಾನ್ ಹೇಳಿದೆ. ಪಾಕಿಸ್ತಾನದ ಅಮೆರಿಕ ಪರ ನಡೆಯ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದೆ. ಪಾಕಿಸ್ತಾನವು ನಮ್ಮ ಉತ್ತಮ ಸ್ನೇಹಿತ, ಆದರೆ ಸಂಧಾನಕಾರರಿಗೆ ಇರಬೇಕಾದ ವಿಶ್ವಾಸಾರ್ಹತೆ ಆ ದೇಶಕ್ಕೆ ಇಲ್ಲ ಅಂತ ಇರಾನ್ ಹೇಳಿದೆ. ಇನ್ನು ಇರಾನ್ನ 3 ಷರತ್ತುಗಳಿಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಕಿಡಿಕಾರಿದ್ದಾರೆ. ಹಾರ್ಮುಜ್ ಜಲಸಂಧಿ ಇರಾನ್ ಪ್ರಪಂಚದ ವಿರುದ್ಧ ಬಳಸಲು ಪ್ರಯತ್ನಿಸ್ತಾ ಇರೋ ಆರ್ಥಿಕ ಪರಮಾಣು ಅಸ್ತ್ರ ಅಂತ ಕರೆದಿದ್ದಾರೆ. ಈಗಾಗಲೇ ಇರಾನ್ ಈ ಕುರಿತು ಟೆಹರಾನ್ನಲ್ಲಿ ಬಿಲ್ ಬೋರ್ಡ್ಗಳ ಮೂಲಕ ಹೇಗೆ ಅವರು ಜಗತ್ತಿನ 20-25% ತೈಲವನ್ನ ನಿಯಂತ್ರಿಸುತ್ತೇವೆ ಅನ್ನೋದನ್ನ ತೋರ್ಪಡಿಸಿಕೊಳ್ತಾ ಇದ್ದು, ಇವರಿಗೆ ನಿಜವಾದ ಪರಮಾಣು ಸಿಕ್ಕರೆ ಇಡೀ ಪ್ರದೇಶವನ್ನ ತಮ್ಮ ಒತ್ತೆಯಾಳಾಗಿಸುತ್ತಾರೆ ಅಂತ ಎಚ್ಚರಿಸಿದ್ದಾರೆ. ಕಳೆದ 2 ತಿಂಗಳಿಂದ ಜಗತ್ತನ್ನ ಇಂಧನ ಭೀತಿಗೆ ದೂಡಿರುವ ಪಶ್ಚಿಮ ಏಷ್ಯಾ ಸಂಘರ್ಷ ಕೊನೆಗಾಣಿಸೋದಕ್ಕೆ ಪಾಕಿಸ್ತಾನದ ಮೂಲಕ ಇರಾನ್ ಹೊಸದಾಗಿ 3 ಹಂತದ ಸಂಧಾನ ಪ್ರಸ್ತಾಪ ಮುಂದಿಟ್ಟಿದೆ. ಇರಾನ್ ಪ್ರಸ್ತಾವಿತ ಹೊಸ ಸಂಧಾನ ಸೂತ್ರವನ್ನ ಪಾಕಿಸ್ತಾನ ಮೂಲಕ ಸ್ವೀಕರಿಸಲಾಗಿದೆ ಅಂತ ಶ್ವೇತಭವನ ಪ್ರಕಟಿಸಿದೆ. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಪರಿಶೀಲಿಸಿ ಮುಂದಿನ ಕ್ರಮ ಕೈಗೊಳ್ಳಲಿದೆ ಅಂತ ಹೇಳಿದ್ದು ಮತ್ತೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.